ಇದು ಬಂದ್ಬಿಟ್ಟು ಕ್ಲಾಸ್ ರೂಮ್ ಮಾನಿಟರಿಂಗ್ ಸಿಸ್ಟಮ್ಮು. ಏನು ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲಾಸ್ ರೂಮ್ನ ಮಾನಿಟರ್ ಮಾಡುತ್ತೆ. ಇದಕ್ಕೆ ವಾಯ್ಸ್ ಸೆನ್ಸರು ಮತ್ತು PIR ಸೆನ್ಸರ್ ಇರುತ್ತೆ. PIR ಸೆನ್ಸರ್ ಬಂದ್ಬಿಟ್ಟು ಮೋಷನ್ ಡಿಟೆಕ್ಟ್ ಮಾಡೋಕ್ಕೆ, ವಾಯ್ಸ್ ಸೆನ್ಸರ್ ಬಂದ್ಬಿಟ್ಟು ನಾಯ್ಸ್ ಡಿಟೆಕ್ಟ್ ಮಾಡೋಕ್ಕೆ. ವಾಯ್ಸ್ ಸೆನ್ಸರ್ನ ಇಲ್ಲಿ ಕನೆಕ್ಟ್ ಮಾಡಬೇಕು ಸೌಂಡ್ ಸೆನ್ಸರ್ ಹತ್ರ. ಅದಾದಮೇಲೆ PIR ಸೆನ್ಸರ್ನ ಇಲ್ಲಿ PIR ಸೆನ್ಸರ್ ಅಂತದೆ ಅಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಈ 12 ವೋಲ್ಟ್ಸ್ ಪವರ್ ಸಪ್ಲೈನ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ನಮ್ಗೆ ಈ ಥರ ತೋರಿಸುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಸತಿ ವಾರ್ನಿಂಗ್ ಅಂತ ತೋರಿಸುತ್ತೆ, ಅದನ್ನು ಇದು ಮಾಡ್ಬೋದು. ಇದನ್ನು ಹಿಂಗೆ ಓಪನ್ ಮಾಡೋದು. ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ESP8266 ಮತ್ತು ಅಡಿನೋ ಯೂನೋ ಮತ್ತು ಒಂದು ಬಕ್ ಕನ್ವರ್ಟರ್ ಕಾಣಿಸುತ್ತೆ. ಬಕ್ ಕನ್ವರ್ಟರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, 5 ವೋಲ್ಟ್ಸ್ ಕನ್ವರ್ಟ್ ಮಾಡಿಬಿಟ್ಟು ಈ ಬೋರ್ಡ್ಗೆ ಮತ್ತು ಈ ಬೋರ್ಡ್ಗೆ ಪವರ್ ಸಪ್ಲೈ ಹೋಗೋಕ್ಕೆ ಮತ್ತು ಡಿಸ್ಪ್ಲೇ ಪವರ್ ಸಪ್ಲೈ ಹೋಗೋಕ್ಕೆ. ಅದಾದಮೇಲೆ ಏನು ಮಾಡುತ್ತೆ ಅಂದರೆ ಈ ಬೋರ್ಡಲ್ಲಿ ಸಿಗ್ನಲ್ ಜನ್ರೇಟ್ ಮಾಡುತ್ತೆ. ಅಂದರೆ ಅಡಿನೋ ಏನು ಮಾಡುತ್ತೆ, ಸಿಗ್ನಲ್ ಜನ್ರೇಟ್ ಮಾಡಿಬಿಟ್ಟು ಈ ESP8266 ಕಳಿಸುತ್ತೆ. ESP8266 ಏನು ಮಾಡುತ್ತೆ, ಮೊಬೈಲ್ ಅಪ್ಲಿಕೇಶನಲ್ಲಿ ನೋಟಿಫೈ ಮಾಡುತ್ತೆ ನಮಗೆ. ಅದಾದಮೇಲೆ ಇಲ್ಲಿ ಕನೆಕ್ಷನ್ ಮಾಡಬೇಕಾಗುತ್ತೆ ನಾವು PIR ಸೆನ್ಸರು ಮತ್ತು ಸೌಂಡ್ ಸೆನ್ಸರ್ನ. ಅಕಸ್ಮಾತ್ ಏನಾದರೂ ಡಿವೈಸಲ್ಲಿ ಮೋಷನ್ ಡಿಟೆಕ್ಟ್ ಆಯಿತು, ಇಲ್ಲ ಕ್ಲಾಸ್ ರೂಮಲ್ಲಿ ಯಾರಾದರೂ ಓಡಾಡೋ ಥರ ಏನಾದರೂ ಆಯ್ತಂದರೆ ವಾರ್ನಿಂಗ್ ಅಂತ ಮೆಸೇಜ್ ಬರುತ್ತೆ. ವಾರ್ನಿಂಗ್ ಅಂತ ಮೆಸೇಜ್ ಬಂದು ಇಲ್ಲೇನು ಬರುತ್ತೆ, ವಾರ್ನಿಂಗ್ ಮೋಷನ್ ಡಿಟೆಕ್ಟ್ ಅಂತ ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಸೆನ್ಸರ್ ಇದೆ. ವಾಯ್ಸ್ ಸೆನ್ಸರ್ ಏನು ಮಾಡುತ್ತೆ, ನಾಯ್ಸ್ನ ಡಿಟೆಕ್ಟ್ ಮಾಡುತ್ತೆ. ನಾಯ್ಸ್ ಏನಾದರೂ ಡಿಟೆಕ್ಟ್ ಆಯ್ತಂದರೆ, ನಾವು ಮಾತಾಡ್ತಿರೋ ನಾಯ್ಸ್ ಏನಾದರೂ ಡಿಟೆಕ್ಟ್ ಅಂದರೆ ಇಲ್ಲಿ ಬರುತ್ತೆ ಅಲರ್ಟ್ ನಾಯ್ಸ್ ಡಿಟೆಕ್ಟೆಡ್ ಅಂತ. ಅಂದರೆ